everyone, welcome back to my channel. SSLC 2024 ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ಗಾಗಿ ನಾವು ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ರೀವಿಯಸ್ ಸೆಷನಲ್ಲಿ ನಾನು ಕಂಪ್ಲೀಟ್ ನಿಮ್ಮ ಬೋರ್ಡ್ ಎಕ್ಸಾಮ್ ಪೇಪರ್ ಹೇಗಿರಬಹುದು, ಚಾಪ್ಟರ್ ವೈಸ್ ವೇಟೇಜ್ ಹೇಗಿರುತ್ತೆ, ಯಾವ ಕ್ವೆಶನ್ಸ್ಗೆ ಜಾಸ್ತಿ ಸ್ಟ್ರೆಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ. ಇವತ್ತು ನಾವು ಹೇಗೆ ಪ್ಲಾನ್ ಮಾಡ್ಕೊಳ್ಳೋದು, ಏನೇನೆಲ್ಲ ಓದಬೇಕು, ಯಾವುದನ್ನ ಜಾಸ್ತಿ ತುಂಬ ಟೈಮ್ ಕೊಡಬೇಕು, ಹೇಗೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಈಗಿರೋ ದಿನಗಳಲ್ಲಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ನಾನು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ಈ 2024 ಓಕೆ ಬೋರ್ಡ್ ಎಕ್ಸಾಮ್ಗೆ ನಾನು ಹೇಗೆ ನಿಮಗೆ ಹೇಳ್ಕೊಡೋಕ್ಕೆ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನೊಂದು ಸಣ್ಣ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆಲ್ರಿಗೂ ಗೊತ್ತಿದೆ ನಿಮ್ಮ ಎಕ್ಸಾಮ್ ಇರುವಂಥದ್ದು April 2nd 2024 ಇಟ್ಸ್ ಮಂಡೇ. ಸೊ ಇವತ್ತಿಗೆ ಸರಿಯಾಗಿ ನಮಗಿರುವಂಥದ್ದು ಓನ್ಲಿ 70 ಡೇಸ್. ಓಕೆ, ನಮಗಿರುವಂಥದ್ದು ಎಷ್ಟು 70 ಡೇಸ್. ಈ 70 ಡೇಸ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಓಕೆ, ಹೇಗೆ ನಾವು ಕಲಿಯೋದು, ಹೇಗೆ ಪ್ರಿಪೇರ್ ಆಗೋದು, ಇನ್ನೂ ಯಾರು ಸ್ಟಾರ್ಟೇ ಮಾಡಿಲ್ಲ ಅವರು ಕೂಡ ಇವತ್ತಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಕ್ಟ್ ನಿಮಗೆ 70 ಡೇಸ್ ಇದೆ. ಓಕೆ, ಇದಕ್ಕೆ ನಾನು ಏನಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ನಾನು ಈ ಸರಿ ಇಟ್ಟಿರೋಂಥ ಹೆಸರು ಎಕ್ಸಾಮ್ ಎಕ್ಸ್ಪ್ರೆಸ್ ಅಂತ. ಓಕೆ, ಪ್ರೀವಿಯಸ್ ಲಾಸ್ಟ್ ಟೈಮ್ ನಾನು ಎಕ್ಸಾಮ್ ಬೂಸ್ಟರ್ ಅಂತ ಇಟ್ಟಿದ್ದೆ. ಓಕೆ, ಬಿಕಾಸ್ ನಮ್ಗೆ ಸ್ವಲ್ಪ ಸಾಕಷ್ಟು ನಾನು ಡಿಸೆಂಬರಲ್ಲೇ ಸ್ಟಾರ್ಟ್ ಮಾಡಿದ್ರಿಂದ ಟೈಮ್ ಇತ್ತು. ಸೊ ಹಾಗಾಗಿ ಬಟ್ ನಮಗಿರೋಂಥ ಸಮಯ ಈಗ ತುಂಬ ಕಡಿಮೆ. ಯಾಕಂದರೆ ನಿಮಗೆ ಬರೀ ಮ್ಯಾಥ್ಸ್ ಒಂದೇ ಅಲ್ಲ, ಬೇರೆ ಎಲ್ಲ ಸಬ್ಜೆಕ್ಟು ನೀವು ಏನು ಮಾಡಬೇಕು, ಅದಕ್ಕೂ ಟೈಮ್ ಕೊಡಬೇಕು, ಪ್ರಿಪೇರ್ ಆಗಬೇಕಾಗಿರೋದ್ರಿಂದ. ಸೊ ವಿ ಹ್ಯಾವ್ ಲೆಸ್ ಟೈಮ್ ನಾವು. ಹಾಗಾಗಿ ನಾವೊಂದು ಎಕ್ಸಾಮ್ ಎಕ್ಸ್ಪ್ರೆಸ್ ಅಂತ ಇಟ್ಟಿದ್ದೀನಿ. ಅಂದರೆ ನಾವು ಸ್ವಲ್ಪ ಫಾಸ್ಟಾಗೂ ಎಲ್ಲದನ್ನು ಕವರ್ ಮಾಡಬೇಕು. ಜೊತೆಗೆ ಈಗ ಪ್ರಿಪ್ರೇಟರಿ ಇರೋದ್ರಿಂದ ನಿಮಗೆ ಓದ್ಕೊಳ್ಳೋಕ್ಕೂ ಸ್ವಲ್ಪ ಟೈಮ್ ಇದಾಗುತ್ತೆ. ಹಾಗಾಗಿ ಒಂದು ಹೆಸರು ಕೊಟ್ಟಿದ್ದೀನಿ ಎಕ್ಸಾಮ್ ಎಕ್ಸ್ಪ್ರೆಸ್ ಅಂತ ಹೇಳಿ. ಸೊ ಹೇಗಿರುತ್ತೆ, ಏನೇನೆಲ್ಲ ಇರುತ್ತೆ ಈ ಕೋರ್ಸಲ್ಲಿ, ಎಕ್ಸಾಮ್ ಎಕ್ಸ್ಪ್ರೆಸ್ ಕೋರ್ಸಲ್ಲಿ ಅಂದರೆ, ನಂಬರ್ 1 ಚಾಪ್ಟರ್ ವೈಸ್ ಡಿಸ್ಕಷನ್. ಪ್ರತಿಯೊಂದು ಚಾಪ್ಟರ್ನು ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಅಂದರೆ ಅದರಲ್ಲಿ ಏನೇನೆಲ್ಲ ನೀವು ನೋಡ್ಕೋಬೇಕು ಅಂತ ಹೇಳಿ. ಓಕೆ, ಯಾವ ಕಾನ್ಸೆಪ್ಟ್ ಅಂದರೆ ಎಲ್ಲ ಕಂಪ್ಲೀಟ್ ಅಷ್ಟು ಒಂದು ಚಾಪ್ಟರ್ ಅಂತ ನಾವು ತಗೊಂಡ್ರೆ, ಈಗ AP ಅಂತ ತಗೊಂಡ್ರೆ ಯಾವ್ಯಾವ ಥರ ಕ್ವೆಶನ್ಸ್ ಎಲ್ಲ ನೀವು ನೋಡ್ಕೋಬೇಕಾಗತ್ತೆ ಅನ್ನೋದನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ ಫಸ್ಟ್ ಇದರಲ್ಲಿ. ಕಮಿಂಗ್ ಟು ದ ಸೆಕೆಂಡ್ ಒನ್, ಸ್ಟ್ರೆಸ್ ಟು 100% ಕ್ವೆಶನ್ಸ್. ಪಕ್ಕ ನಿಮ್ಮ ಪೇಪರಲ್ಲಿ ಇದ್ದೇ ಇರುತ್ತೆ ಈ ಕ್ವೆಶನ್, ಈ ಪ್ಯಾಟ್ರನ್ ಆಫ್ ಕ್ವೆಶನ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ದ ಸೆಕೆಂಡ್ ಒನ್. The third one is application type question in detail. Yes, completely ನೋಡಿ. ಈಗ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಟೈಪ್ ಅಂತ ಬರೋದಾದ್ರೆ ನಮಗೆ ನಂಬರ್ 1 AP ಲೆಸನ್ ಅಲ್ಲಿ ಬರುತ್ತೆ, ಹೌದಾ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಮಗೆ 3 ಅಥವಾ 4 ಮಾರ್ಕ್ಸ್ಗೆ ಒಂದು ಅಪ್ಲಿಕೇಶನ್ ಟೈಪ್ ಕ್ವೆಶನ್ ಬರುತ್ತೆ. ಇನ್ನು ನೆಕ್ಸ್ಟ್ ಅದು ಬಿಟ್ರೆ ಇನ್ನು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಬರುತ್ತೆ. ಓಕೆ, ಕ್ವಾಡ್ರಾಟಿಕ್ ಈಕ್ವೇಶನ್. ನೆಕ್ಸ್ಟ್ ಬರೋದಾದ್ರೆ ಥರ್ಡ್ ಒನ್ ನಿಮಗೆ ಟ್ರಿಗ್ನೋಮೆಟ್ರಿ, ಅದರಲ್ಲೂ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ಓಕೆ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಇದೆ. ನೆಕ್ಸ್ಟ್ ಬರುವಂಥದ್ದು ನಿಮಗೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಏನು ಈ ಟಫ್ ಅಂತ ಹೇಳ್ತೀವಿ ನಾವು, ಟಫ್ ಲೆಸನ್ಸ್, ಅದು ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಅಂತ ನಾವೇನು ಹೇಳ್ತೀವಿ. ಸೊ ಅಲ್ಲಿ ಬರುವಂಥ ಕ್ವೆಶನ್ಸ್ ಯಾವ ಥರ ಇರುತ್ತೆ, ನೀವು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನೆನಪಲ್ಲಿರಲಿ, ಈಗ ಹೇಳ್ತಿರೋದೆಲ್ಲ ನಾನು ಒಂದೊಂದೇ ಸೆಷನಲ್ಲಿ ಮುಗಿಸೋದಂತಲ್ಲ, ಎಲ್ಲದಕ್ಕೂ ನನಗಿಂತ ಇಷ್ಟಿಷ್ಟು ಡೇಸ್ ಅಂತ ಹೇಳಿ ನಾನು 70 ಡೇಸ್ನ ಬೈಫರ್ಗೆಟ್ ಮಾಡಿಕೊಂಡು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಓಕೆ, ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟ್ ಫಾರ್ಮುಲೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅಂದರೆ ಯಾವುದೆಲ್ಲ ನಿಮಗೆ ಫಾರ್ಮುಲಾ ಕೇಳಬಹುದು ಎಕ್ಸಾಮಲ್ಲಿ. ಓಕೆ, ಕೆಲವೊಂದು ರೈಟ್ ಅ ಫಾರ್ಮುಲಾ ಆಫ್ ಅಂತ ಕ್ವೆಶನ್ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಎಲ್ಲ 15 ಲೆಸನ್ಸ್ದು ಕಂಪ್ಲೀಟ್ ಫಾರ್ಮುಲಾ ವಿತ್ PDF ಕಳಿಸ್ತೀನಿ. ನೀವು ಅದನ್ನು ಬೇಕಾದ್ರೆ ಪ್ರಿಂಟ್ ತೊಗೊಂಡು ನೀವು ಎಕ್ಸಾಮ್ ಹಿಂದಿನ ದಿನ ಅಥವಾ ಬೆಳಗ್ಗೆ ನೀವೇನು ಓದ್ಕೋತೀರಾ ಅದಕ್ಕೂ ಕೂಡ ನೀವು ರಿವೈಸ್ ಮಾಡ್ಕೊಳ್ಳೋಕೆ ಕೂಡ ಇಟ್ಕೋಬೋದು. ಆ ಥರ ಇರುತ್ತೆ. ಓಕೆ, ನೆಕ್ಸ್ಟ್ ಬರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಗೋಲ್ಡನ್ ಕ್ವೆಶನ್ಸ್. ಇದನ್ನು ನಾನು ಎಕ್ಸಾಮ್ ಇವಾಗ ನಿಮ್ಮ ಎಕ್ಸಾಮ್ ಇರೋದು, ಹೌದಾ? 2nd 4/24 ಇರೋದು. ಇದನ್ನು ನಾನು ಪ್ರೀವಿಯಸ್ 2 ಡೇಸ್ ಏನಿರುತ್ತೆ ಅಂದರೆ ರಜಾ ನಿಮ್ಗೆ ಏನಿರುತ್ತೆ, 2 ಡೇಸ್ ಗ್ಯಾಪ್ ಇದೆ. ಓಕೆ, ಆ 2 ಡೇಸ್ ಗ್ಯಾಪಲ್ಲಿ ನಾನು ಇದನ್ನು ಹೇಳ್ಕೊಡ್ತೀನಿ. ಗೋಲ್ಡನ್ ಕ್ವೆಶನ್ಸ್ ಅಂತ. ಗೋಲ್ಡನ್ ಅಂದರೆ ಏನು? ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪ್ರೀಶಿಯಸ್ ಅಂತ. ಅಂದರೆ ಅದನ್ನು ನೀವು ಕಲ್ತ್ರೆ ಎಕ್ಸಾಮಲ್ಲಿ ಆಲ್ಮೋಸ್ಟ್ ನೀವು ಔಟ್ಗೆ ರೀಚ್ ಆಗ್ತೀರಾ ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಗೋಲ್ಡನ್ ಕ್ವೆಶನ್ಸ್ ಅಂತ ಹೇಳಿ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಬರುವಂಥದ್ದು ಪಾಸಿಂಗ್ ಪ್ಯಾಕೇಜ್. ಹೌದು, ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ದೇ ಆರ್ ನಾಟ್ ಅಟ್ ಆಲ್ ಗುಡ್ ಅಟ್ ಮ್ಯಾಥ್ಸ್.
ಅವ್ರಿಗೇನಾಗ್ತಿರುತ್ತೆ, ತುಂಬ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಎಲ್ಲ ಏನು ಅರ್ಥ ಆಗ್ತಿರಲ್ಲ, ನನಗೆ ಜಸ್ಟ್ 28 ಬಂದರೆ ಸಾಕು ಅನ್ನೋರಿದ್ದಾರೆ. ಓಕೆ, ಅಂಥವ್ರಿಗೆ ನಾನು ಒಂದು ಪಾಸಿಂಗ್ ಪ್ಯಾಕೇಜ್ ಕೊಡ್ತೀನಿ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ದಟ್ ಪಾಸಿಂಗ್ ಪ್ಯಾಕೇಜ್ ವಿಲ್ ಬಿ ಫಾರ್ 40 ಮಾರ್ಕ್ಸ್. ನೀವು 80ಗೆ ಆಲ್ಮೋಸ್ಟ್ 40 ಈಸಿಯಾಗಿ ತೆಗಿಬಹುದು. ಮೈ ಪಾಸಿಂಗ್ ಪ್ಯಾಕೇಜ್ ವಿಲ್ ಬಿ 40, ನಾಟ್ ಫಾರ್ 28. ಓಕೆ, ಸೊ ದಿಸ್ ಇಸ್ ಅಬೌಟ್ ಪಾಸಿಂಗ್ ಪ್ಯಾಕೇಜ್. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಅಂದರೆ ಯಾವುದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಲಾಸ್ಟ್ ಮಿನಿಟಲ್ಲಿ ಯಾವುದಕ್ಕೆ ಫೋಕಸ್ ಮಾಡಬೇಕು, ನಿಮ್ಮ ಕಾನ್ಸಂಟ್ರೇಷನ್ ಯಾವ ಕ್ವೆಶನ್ ಮೇಲೆ ಇರಬೇಕು ಅನ್ನೋದ್ರ ಬಗ್ಗೆ ನಾನಿಲ್ಲಿ ನಿಮಗೆ ಹಿಂಟ್ಸ್ ಮತ್ತು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಹೌ ಟು ಅವಾಯ್ಡ್ ಮಿಸ್ಟೇಕ್ಸ್. ಅಂದರೆ ಪರ್ಟಿಕ್ಯುಲರ್ಲಿ ನಾನು ಆ್ಯಸ್ ಅ ವ್ಯಾಲ್ಯೂಯೇಟರ್, ನಾನೊಂದು 3-4 ಇಯರ್ಸ್ ವ್ಯಾಲ್ಯೂಯೇಷನ್ಗೆ ಹೋಗಿದ್ದೆ. ಆಲ್ಮೋಸ್ಟ್ ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ, 2020-23 ಕೂಡ ನಾನು ಹೋಗಿದ್ದೆ ವ್ಯಾಲ್ಯೂಯೇಷನ್ಗೆ. ಆಲ್ಮೋಸ್ಟ್ ಮಕ್ಕಳು ಈ 80 ಔಟ್ ಆಫ್ 80 ಯಾರು ತೆಗಿತಾರೆ, ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಸಲ್ಲಿ ಔಟ್ ಆಫ್ ಔಟ್ ಏನಾಗುತ್ತೆ, ಅವ್ರು ಕಳ್ಕೊತಾರೆ, ರೀಚ್ ಆಗಕ್ಕಾಗ್ತಿರಲ್ಲ. ಆಲ್ಮೋಸ್ಟ್ 79, 78 ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಡಿಸ್ಕಸ್ ಮಾಡ್ತಾರೆ, ಹೇಗೆ ಅದನ್ನು ಅವಾಯ್ಡ್ ಮಾಡಬೇಕು, ಯಾವ ಮಿಸ್ಟೇಕ್ಸ್ ಆಲ್ಮೋಸ್ಟ್ ಎಲ್ಲಿ ನಿಮಗೆ. ಆಮೇಲೆ ಆ್ಯಸ್ ಎ ವ್ಯಾಲ್ಯೂಯೇಟರ್ ನಾನು ಒಂದು ಕ್ವೆಶನ್ಗೆ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀನಿ, ಏನಿರಬೇಕು, ಯಾವ ಮಿಸ್ಟೇಕ್ಸ್ ನೀವು ಮಾಡಿರ್ತೀರಾ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಇದಿಷ್ಟು ನಾನು ಮಾಡ್ಕೊಂಡಿರುವಂಥ ಎಕ್ಸಾಮ್ ಎಕ್ಸ್ಪ್ರೆಸ್ದ ಓವರ್ ವ್ಯೂ. ಓಕೆ, ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಈ ಪ್ಯಾಟ್ರನ್ನಲ್ಲಿ ನಾನು ಆಲ್ಮೋಸ್ಟ್ ಈ 70 ಡೇಸ್ನ ನಾನು ಯುಟಿಲೈಸ್ ಮಾಡ್ಕೋತೀನಿ. 70 ಡೇಸ್ ಅಂತಂದರೆ ನಿಮ್ಗೆ ಏನಾಗ್ಬಿಡುತ್ತೆ, ಲೈಕ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಎಕ್ಸಾಮ್ ಯಾವತ್ತು ಶುರು ಆಗುತ್ತೆ ಅಲ್ಲಿ ನಾನು ಮ್ಯಾಥ್ಸ್ ಮಾಡೋಕ್ಕಾಗಲ್ಲ, ಅಲ್ಲಿ ಸ್ವಲ್ಪ ಬ್ರೇಕ್ ಆಗುತ್ತೆ. ಆಲ್ಮೋಸ್ಟ್ ಒಂದು 65 ಡೇಸ್, ಯಾಕಂದರೆ ಇನ್ ಬಿಟ್ವೀನ್ ನಮ್ಮದು ಈಗ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗುತ್ತೆ, ನೆಕ್ಸ್ಟ್ ಸೋಷಿಯಲ್ ಆಗುತ್ತೆ, ಸೈನ್ಸ್, ಆಲ್ಮೋಸ್ಟ್ ಕೋರ್ ಸಬ್ಜೆಕ್ಟ್ಸ್ ಎರಡೂ ಮುಗ್ದಿರುತ್ತೆ ಆ್ಯಸ್ ಪರ್ ಟೈಮ್ ಟೇಬಲ್. ಸೋಷಿಯಲು ಮುಗ್ದಿರುತ್ತೆ, ಸೈನ್ಸು ಮುಗ್ದಿರುತ್ತೆ. ಇನ್ನು ಕೋರ್ ಸಬ್ಜೆಕ್ಟ್ ಉಟ್ಕೊಳ್ಳೋದೇ ಮ್ಯಾಥ್ಸ್ ಆಗಿರೋದ್ರಿಂದ ನೋ ವರೀಸ್, ಆರಾಮಾಗಿ ನೀವು ಮ್ಯಾಥ್ಸ್ ಪೇಪರ್ನ ಬರೀಬಹುದು. ಸೊ ಅಲ್ಲಿ ನನಗೊಂದು ಸ್ವಲ್ಪ ಗ್ಯಾಪ್ ಬರುತ್ತೆ. ಆಲ್ಮೋಸ್ಟ್ ನಮ್ಗೆ ಸಿಗದೆ 65 ಡೇಸ್. ಆ 65 ಡೇಸ್ಗೆ ನಾನು ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ. ಬಟ್ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಅಲ್ಲಿವರೆಗೂ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋವರೆಗೂ ಡೈಲಿ 1 hour ನನ್ನ ಜೊತೆ ನೀವು ಸ್ಪೆಂಡ್ ಮಾಡಲೇಬೇಕು. ಓಕೆ, 1 hour ಮ್ಯಾಥ್ಸ್ ನೀವು ನನ್ನ ಜೊತೆ ಸ್ಪೆಂಡ್ ಮಾಡಿದ್ರೆ ಅವತ್ತಿಗಷ್ಟೇ ನಾನೇನು ಹೇಳ್ಕೊಡ್ತೀನಿ ಅದನ್ನು ಚೆನ್ನಾಗಿ ಇನ್ನೊಂದಷ್ಟು ಸರಿ ಬೇರೆ ಬೇರೆ ನಂಬರ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರೀಚ್ ಯುವರ್ ಟಾರ್ಗೆಟ್. ಓಕೆ, ನಮ್ಮ ಟಾರ್ಗೆಟ್ ಏನಾಗಿರಬೇಕು, 80 ಆಗಿರಬೇಕು. ಓಕೆ, ಸೊ ಇದಿಷ್ಟು ಈ ಎಕ್ಸಾಮ್ ಎಕ್ಸ್ಪ್ರೆಸ್ನ ಓವರ್ವ್ಯೂ. ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ ನನ್ನ ಕ್ಲಾಸ್ ಬಗ್ಗೆ. ಅದಕ್ಕೆ ನಾನು ಪ್ರತಿ ವರ್ಷನೂ ನನ್ನ ಕ್ಲಾಸ್ ಶುರು ಮಾಡೋಕ್ಕೆ ಮುಂಚೆ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಒಂದು ಪಿಕ್ಚರ್ನ ಕೊಡ್ತೀನಿ. ಅವಾಗ ಮಕ್ಕಳಿಗೊಂದು ಕಾನ್ಫಿಡೆಂಟ್ ಬರುತ್ತೆ, ಎಸ್ ಮ್ಯಾಮ್ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ನಮ್ಗೆ ಖಂಡಿತ ಹೇಳ್ಕೊಡ್ತಾರೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಟ್ರಸ್ಟ್ ಮೀ, ನಾನು ಪ್ರತಿ ಸರಿನೂ ಹೇಳ್ತಾ ಇರ್ತೀನಿ, ನನ್ನ ಜೊತೆ ಡೈಲಿ ನೀವೇನು ಉಳ್ಕೊಂಡಿದೆ 1 hour ಸ್ಪೆಂಡ್ ಮಾಡಿ ಖಂಡಿತ ನಿಮ್ಮ ಟಾರ್ಗೆಟ್ನ ರೀಚ್ ಆಗ್ತೀರಾ ಮ್ಯಾಥ್ಸಲ್ಲಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನೇಬರ್ಸ್ ಯಾರೆಲ್ಲ ಈ ಸರಿ ಬೋರ್ಡ್ ಎಕ್ಸಾಮ್ ಫೇಸ್ ಮಾಡ್ತಿದ್ದಾರೆ ಅವ್ರ ಜೊತೆ ಶೇರ್ ಮಾಡಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ. ನಮ್ಮ ಪ್ರೋಗ್ರಾಮ್ನ ಫಸ್ಟ್ ಸೆಷನಲ್ಲಿ ನಾನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.